ಅಂದರೆ ಹಿಂದೂ ವಿರೋಧಿ ಅವನು. ಶಶಿಕಾಂತ್ ಸೆಂಥಿಲ್ ಅನ್ನೋ ವ್ಯಕ್ತಿ ಹಿಂದೂ ವಿರೋಧಿ. ಯಾಕೆಂತಂದರೆ ಅವರು ರಾಜೀನಾಮೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಜಿಲ್ಲಾಧಿಕಾರಿಯಾಗಿ ದಕ್ಷಿಣ ಕನ್ನಡದಿಂದನೇ ಅವರು ಕೊಟ್ಟಿರುವಂಥ ಹೇಳಿಕೆಗಳಲ್ಲಿ ಅವರೆಲ್ಲ ಕೂಡ CAA ವಿರೋಧ ಮಾಡಿರುವಂಥ ಒಂದು ವ್ಯಕ್ತಿ. ಆರ್ಟಿಕಲ್ 370 ಅವರು ವಿರೋಧ ಮಾಡಿದ್ದಾರೆ. ಅದೇ ಒಂದು ರೀತಿಯಲ್ಲಿ ನಮ್ಮ NRC ಕೂಡ ವಿರೋಧ ಮಾಡಿದ್ದಾರೆ. ಅಂದರೆ ನಿಮಗೆ CAA, NRC, ಆರ್ಟಿಕಲ್ 370 ವಿರೋಧ ಮಾಡಿರುವಂಥ ಒಬ್ಬ ವ್ಯಕ್ತಿ ಮತ್ತು ಈ SDPI ಸಂಘಟನೆಗಳ ಸಮಾವೇಶಗಳಲ್ಲಿ ಪಾಲ್ಗೊಂಡು ಹಿಂದೂ ವಿರೋಧಿ ಒಂದು ಹೇಳಿಕೆಗಳನ್ನು ಕೊಟ್ಟಿರೋದು ಕೂಡ ಎಲ್ಲ ವಿಡಿಯೋಗಳು ಕೂಡ ಇವತ್ತು ತಮಗೆಲ್ಲ ಕೂಡ ಲಭ್ಯ ಆಗುತ್ತೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಅತ್ಯಂತ ಹತ್ತಿರವಾದ ವ್ಯಕ್ತಿಯಾಗಿ ಇದ್ಕೊಂಡ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಒಂದು ದೈವದ ವಿಚಾರದಲ್ಲಿ, ಧರ್ಮಸ್ಥಳ ವಿಚಾರದಲ್ಲಿ ಕಳಂಕ ತಗೊಂಡು ಬಂದಿರುವಂಥ ಪ್ರಮುಖ ವ್ಯಕ್ತಿ. ಇನ್ನು ಅವರಿಗೆ ಧೈರ್ಯ ಇದ್ದರೆ ಒಂದು ಮಾತನ್ನು ಹೇಳಬೇಕಾಗಿತ್ತು. ಇವತ್ತು ಯಾವುದೇ ಎಂಕ್ವೈರಿಗೆ ನಾನು ಸಿದ್ಧನಾಗಿದ್ದೀನಿ. ಇವತ್ತು ಸುಪ್ರೀಂ ಕೋರ್ಟು, ಹೈಕೋರ್ಟು ನ್ಯಾಯಮೂರ್ತಿಗಳ ಎಂಕ್ವೈರಿ ಆಗಲಿ ಅವ್ರ ಮುಂದೆ ಬಂದು ನಾನು ನಿಲ್ತೀನಿ. CBI, NIA ಎಂಕ್ವೈರಿ ಆದರೂ ಕೂಡ ಅದ್ರ ಮುಂದೆ ಬಂದು ನಾನು ನಿಲ್ತೀನಿ. ಈ ಆರೋಪಗಳಿಗೆ ನಾನು ಸಂಬಂಧ ಇಲ್ಲ ಅಂತ ನಾನು ಹೇಳ್ತೀನಿ ಅಂತೇಳಿ ಧೈರ್ಯ ಇದ್ದರೆ ಆ ಮಾತನ್ನು ಹೇಳಬೇಕಾಗಿತ್ತು. 15 ವರ್ಷಗಳ ಹಿಂದೆ ನನಗೆ ಸಂಬಂಧಪಟ್ಟು ಏನೋ ದಾಖಲೆಗಳನ್ನ ಕೊಟ್ಟಿದ್ದೀನಿ, ಆ ಸೈಡಲ್ಲಿ ಮಾತಾಡಿದ್ದಾರೆ ಅನ್ನೋದು ಸುಳ್ಳು. ಯಾಕೆಂತಂದರೆ ನನ್ನ ಕೇಸು ಬಂಧನ ಆದಮೇಲೆ ಆತ ಬಳ್ಳಾರಿಗೆ ಬಂದಿರುವಂಥದ್ದು. ಹಾಗಾಗಿ ಜನರು ಏನೋ ಮರ್ತಿದ್ದಾರೆ ಅಂತೇಳಿ ಮಾಧ್ಯಮಗಳನ್ನ ದಿಕ್ತಪ್ಪಿಸೋ ಕೆಲಸ ಏನು ಶಶಿಕಾಂತ್ ಸೆಂಥಿಲ್ ಮಾಡಿದ್ದಾರೆ. ಶಶಿಕಾಂತ್ ಸೆಂಥಿಲ್ನ 100ಕ್ಕೆ 100 ದೊಡ್ಡ ಮಟ್ಟದ ವಿಚಾರಣೆಗೆ ಒಳಪಡಿಸಿದ್ರೆ ಮಾತ್ರ ಈ ಒಂದು ಷಡ್ಯಂತ್ರ ಏನು ಸನ್ಮಾನ್ಯ DK ಶಿವಕುಮಾರ್ ಅವರು ಏನು ಷಡ್ಯಂತ್ರ ಅಂತ ಹೇಳಿದ್ದಾರೆ, ನಾವು ಇವತ್ತು ಭಾರತೀಯ ಜನತಾ ಪಕ್ಷದವರು ಷಡ್ಯಂತ್ರ ಅಂತ ನಾವು ಹೇಳ್ತಾ ಇದ್ದೀವಿ. ಖಂಡಿತವಾಗ್ಲೂ ಕೂಡ ಈ ಶಶಿಕಾಂತ್ ಸೆಂಥಿಲ್ ಈ ಒಂದು ಮಾಸ್ಟರ್ ಮೈಂಡ್ ಅನ್ನುವಂಥ ಸತ್ಯ ಹೊರಗಡೆ ಬರುತ್ತೆ. ಅದಕ್ಕೆ ಅವರು ಸಿದ್ಧರಾಗಬೇಕು. ಫಸ್ಟ್ ಇವತ್ತು ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಉತ್ತರ ಕೊಡಲಿ, ಅದಾದಮೇಲೆ ಮತ್ತೆ ಮುಂದೆ ಯೋಚನೆ.